ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 4ನೇ ವಾರ, ಫೆಬ್ರವರಿ 7, 2026 ಶನಿವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 6ನೇ ಅಧ್ಯಾಯ 30ರಿಂದ 34ರವರೆಗಿನ ವಚನಗಳು. ಆ ಕಾಲದಲ್ಲಿ ಪ್ರೇಷಿತರು ಯೇಸುವಿನ ಬಳಿಗೆ ಹಿಂದಿರುಗಿ ಬಂದು ತಾವು ಮಾಡಿದ ಸಕಲ ಕಾರ್ಯಕಲಾಪಗಳ ಹಾಗೂ ನೀಡಿದ ಬೋಧನೆಯ ವರದಿಯನ್ನು ಒಪ್ಪಿಸಿದರು. ಜನರು ಗುಂಪು ಗುಂಪಾಗಿ ಎಡಬಿಡದೆ ಬರುತ್ತಾ ಹೋಗುತ್ತಾ ಇದ್ದುದರಿಂದ ಯೇಸುವಿಗೆ ಮತ್ತು ಅವರ ಶಿಷ್ಯರಿಗೆ ಊಟ ಮಾಡಲು ಬಿಡುವಿರಲಿಲ್ಲ. ಆದುದರಿಂದ ಯೇಸು, ಬನ್ನಿ, ಪ್ರತ್ಯೇಕವಾಗಿ ನಾವು ನಿರ್ಜನ ಪ್ರದೇಶಕ್ಕೆ ಹೋಗಿ ಸ್ವಲ್ಪ ವಿಶ್ರಮಿಸಿಕೊಂಡು ಬರೋಣ ಎಂದರು. ಅಂತೆಯೇ ಅವರೆಲ್ಲರೂ ಪ್ರತ್ಯೇಕವಾಗಿ ದೋಣಿಯನ್ನು ಹತ್ತಿ ಏಕಾಂತ ಪ್ರದೇಶಕ್ಕೆ ಹೊರಟರು. ಆದರೆ ಅವರು ಹೋಗುತ್ತಿರುವುದನ್ನು ಕಂಡು ಗುರುತಿಸಿದ ಅನೇಕರು ಎಲ್ಲ ಊರುಗಳಿಂದ ಕಾಲ್ದಾರಿಯಲ್ಲಿ ತ್ವರಿತವಾಗಿ ಸಾಗಿ ಅವರಿಗೆ ಮುಂಚಿತವಾಗಿಯೇ ಆ ಸ್ಥಳವನ್ನು ಸೇರಿದರು. ಯೇಸು ದೋಣಿಯಿಂದ ಇಳಿದಾಗ ಅಲ್ಲಿ ದೊಡ್ಡ ಜನಸಮೂಹವೇ ಸೇರಿತ್ತು. ಆ ಜನರು ಕುರುಬನಿಲ್ಲದ ಕುರಿಗಳಂತಿರುವುದನ್ನು ಕಂಡು ಯೇಸುವಿನ ಮನ ಕರಗಿತು. ಅನೇಕ ವಿಷಯಗಳನ್ನು ಕುರಿತು ಅವರಿಗೆ ಉಪದೇಶವಿತ್ತರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ತಂದೆಯೊಂದಿಗೆ ಸಂಭಾಷಣೆ. ಪ್ರಭು ಯೇಸುಕ್ರಿಸ್ತರಲ್ಲಿ ಆತ್ಮೀಯರೇ, ಶಿಷ್ಯರು ಯೇಸುವಿನ ಅಪ್ಪಣೆಯಂತೆ ಶುಭ ಸಂದೇಶವನ್ನು ಸಾರಲು ಹೊರಟಿದ್ದರು. ಅವರು ಮರಳಿ ಬಂದು ಯೇಸುವಿಗೆ ತಮ್ಮ ಕಾರ್ಯಕಲಾಪಗಳ ವರದಿ ಒಪ್ಪಿಸುತ್ತಾರೆ. ಶಿಷ್ಯರ ಬಳಲಿಕೆಯನ್ನು ಅರಿತಿದ್ದ ಯೇಸು ಅವರನ್ನು ನಿರ್ಜನ ಪ್ರದೇಶಕ್ಕೆ ವಿಶ್ರಾಂತಿಗಾಗಿ ಕರೆದೊಯ್ಯುತ್ತಾರೆ. ಯೇಸು ಅನೇಕ ಬಾರಿ ನಿರ್ಜನ ಪ್ರದೇಶಕ್ಕೆ ಪ್ರಾರ್ಥನೆ ಮಾಡಲು ಹೋಗುವುದನ್ನು ಶುಭ ಸಂದೇಶದಲ್ಲಿ ಕಾಣುತ್ತೇವೆ. ಆತ್ಮೀಯರೇ, ನಿರ್ಜನ ಪ್ರದೇಶದಲ್ಲಿ ಯೇಸು ತಂದೆಯೊಂದಿಗೆ ಸಂಭಾಷಿಸುತ್ತಿದ್ದರು. ಇಂದು ದೇವರ ಅನುಭವಕ್ಕೆ, ಕೆಲವೊಮ್ಮೆ ಮೌನಕ್ಕೆ, ಏಕಾಂತಕ್ಕೆ ಶರಣಾಗಬೇಕಿದೆ. ಆದರೆ ನಮ್ಮದು ಸದ್ದು ಗದ್ದಲದ ಜಗತ್ತು. ಇಂದು ಗಟ್ಟಿಯಾಗಿ ಅರಚುವವರಿಗೆ ಮಾತ್ರ ಬೆಲೆ ಇದ್ದಂತೆ ಕಾಣುತ್ತದೆ. ಪ್ರಾರ್ಥನಾ ಕೂಟಗಳು ಕೂಡ ಇಂದು ಸದ್ದು ಗದ್ದಲ ಅಬ್ಬರದ ಸಂಗೀತದಲ್ಲಿ ಮುಳುಗಿ ಹೋಗಿದೆ. ದೇವರ ಸ್ವರ ಆಲಿಸಲು ನಮಗೆ ಏಕಾಂತದ ಅವಶ್ಯಕತೆ ಇದೆ. ಸಂತರ ಸ್ಮರಣೆ. ಪ್ರಿಯರೇ, ನಾವು ಇಂದು ಸಂತ ಗೊನ್ಸಾಲೋ ಗಾರ್ಸಿಯಾ ಮತ್ತು ಸಂಗಡಿಗರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ 1556ರಿಂದ 1597ರವರೆಗೆ. ಆತ್ಮೀಯರೇ, ಸಂತ ಗೊನ್ಸಾಲೋ ಗಾರ್ಸಿಯಾ ಅವರು ಭಾರತದಲ್ಲಿ ಜನ್ಮ ತಾಳಿದರೂ ಜಪಾನ್ ದೇಶವನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಧರ್ಮಸಭೆಯ ಸೇವೆ ಸಲ್ಲಿಸಿ ಅಲ್ಲಿಯೇ ಹುತಾತ್ಮರಾದರು. ಸಂತ ಗೊನ್ಸಾಲೋ ಗಾರ್ಸಿಯಾ ಅವರ ಬಾಲ್ಯ ಜೀವನದ ಬಗ್ಗೆ ಹೆಚ್ಚು ಮಾಹಿತಿ ಲಭ್ಯವಿಲ್ಲ. ಅವರು ಭಾರತ ಮೂಲದ ಮೊದಲ ಮತ್ತು ಏಕೈಕ ರಕ್ತಸಾಕ್ಷಿಯಾಗಿದ್ದಾರೆ. ಮುಂಬೈನ ಭಾಗವಾಗಿದ್ದ ಬ್ಯಾಸೆನ್, ಅಂದರೆ ಈಗಿನ ವಸಾಯಿ ಎಂಬ ಊರಿನಲ್ಲಿ ಜನಿಸಿದ ಗೊನ್ಸಾಲೋ ಅವರು 15 ಅಥವಾ 16 ವರ್ಷದ ವಯಸ್ಸಿನಲ್ಲಿ 1570ರಲ್ಲಿ ಯೇಸು ಸಭೆಯ ಸೆಬಾಸ್ಟಿಯನ್ ಗೊನ್ಸಾಲ್ವೆಸ್ ಎಂಬ ಗುರುಗಳೊಂದಿಗೆ ಜಪಾನ್ ದೇಶಕ್ಕೆ ಪ್ರಯಾಣ ಬೆಳೆಸಿದರು. ಮುಂದಿನ 8 ವರ್ಷಗಳ ಕಾಲ ಗೊನ್ಸಾಲೋ ಅವರು ಫಾದರ್ ಸೆಬಾಸ್ಟಿಯನ್ ಅವರ ಸಹಾಯಕರಾಗಿದ್ದರು. ಈ ಅವಧಿಯಲ್ಲಿ ಯೇಸು ಸಭೆಗೆ ಸೇರಲು ಅವರು ಬಹಳ ಆಸಕ್ತಿ ಹೊಂದಿದ್ದರು ಮತ್ತು ಪದೇ ಪದೇ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸುತ್ತಿದ್ದರು. ಆದರೆ ಕೆಲವು ಕಾರಣಗಳಿಂದ ಯೇಸು ಸಭೆಯವರು ಗೊನ್ಸಾಲೋ ಅವರ ಅರ್ಜಿಯನ್ನು ತಿರಸ್ಕರಿಸುತ್ತಿದ್ದರು. ಹಲವಾರು ವರ್ಷಗಳ ನಿರಂತರ ತಿರಸ್ಕಾರದ ನಂತರ ಬೇಸತ್ತ ಗೊನ್ಸಾಲೋ ಅವರು ಫ್ರಾನ್ಸಿಸ್ಕನ್ ಧಾರ್ಮಿಕ ಸಭೆಯನ್ನು ಸೇರಲು ನಿರ್ಧರಿಸಿದರು. ಜಪಾನ್ಗೆ ಜೆಸ್ವಿಟ್ ಗುರುಗಳೊಂದಿಗೆ ಬಂದಿದ್ದರು. ಗೊನ್ಸಾಲೋ ಅವರು ಜಪಾನ್ನಲ್ಲಿ ಫ್ರಾನ್ಸಿಸ್ಕನ್ ಸಭೆಯನ್ನು ಸೇರದೆ ಜಪಾನ್ನಿಂದ ಮಕಾವೋಗೆ ಪ್ರಯಾಣ ಬೆಳೆಸಿದರು. ಅಲ್ಲಿ ಅವರ ಆಧ್ಯಾತ್ಮಿಕ ಆಸಕ್ತಿಗಳು ಕಡಿಮೆಯಾದವು ಮತ್ತು ಅವರು ಸಾಕಷ್ಟು ಆದಾಯ ಗಳಿಸಿ ಯಶಸ್ವಿ ವ್ಯಾಪಾರಿಯಾದರು. ಆದರೆ ಕ್ರಿಸ್ತಶಕ 1586ರಲ್ಲಿ ಫಿಲಿಪೈನ್ಸ್ನ ಮನಿಲಾಕ್ಕೆ ಪ್ರಯಾಣ ಬೆಳೆಸಿದಾಗ ಅವರಲ್ಲಿನ ಧಾರ್ಮಿಕ ಜೀವನದ ಕಿಡಿ ಮತ್ತೆ ಹೊತ್ತಿಕೊಂಡಿತು. ಅವರು ವ್ಯಾಪಾರವನ್ನು ತೊರೆದು ಅದೇ ವರ್ಷ ಫ್ರಾನ್ಸಿಸ್ಕನ್ ಸಭೆಯನ್ನು ಸೇರಿದರು. ಅಡುಗೆ ಮನೆಯಲ್ಲಿ ಸಹಾಯ ಮಾಡುವುದು, ತರಕಾರಿ ಮತ್ತು ದಿನಸಿ ತರುವುದು, ತಟ್ಟೆ ತೊಳೆಯುವುದು, ಮೇಜು ಸ್ವಚ್ಛಗೊಳಿಸುವುದು, ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಸಹ ಅವರು ಮಾಡಿದರು. ಮನಿಲಾದಲ್ಲಿ ಜಪಾನಿಯರು ಹೆಚ್ಚಿನ ಸಂಖ್ಯೆಯಲ್ಲಿರುವುದನ್ನು ಅವರು ಗಮನಿಸಿದರು. ಜಪಾನ್ನಲ್ಲಿ 8 ವರ್ಷಗಳ ಕಾಲ ಇದ್ದುದರಿಂದ ಅವರು ಜಪಾನೀಸ್ ಭಾಷೆಯನ್ನು ಸುಲಲಿತವಾಗಿ ಮಾತನಾಡುತ್ತಿದ್ದರು. ಆದ್ದರಿಂದ ಅವರು ಆಸ್ಪತ್ರೆಗಳಲ್ಲಿ ಜಪಾನಿನ ರೋಗಿಗಳನ್ನು ಭೇಟಿ ಮಾಡುವುದನ್ನು ತಮ್ಮ ಮುಖ್ಯ ಆದ್ಯತೆಯನ್ನಾಗಿ ಮಾಡಿಕೊಂಡರು. ಪ್ರಿಯರೇ, ಈ ಸಮಯದಲ್ಲಿ ಜಪಾನ್ನಲ್ಲಿ ಫ್ರಾನ್ಸಿಸ್ಕನ್ ಸಭೆಯ ಶಾಖೆಯನ್ನು ತೆರೆಯಲು ಸಿದ್ಧತೆಗಳು ನಡೆಯುತ್ತಿದ್ದವು. ಆಗ ಗೊನ್ಸಾಲೋ ಅವರು ಸಭೆಯ ನೆರವಿಗೆ ಬಂದರು.
ಧರ್ಮಗುರು ಪೆದ್ರೋ ಬ್ಯಾಪ್ಟಿಸ್ಟರ್ ಅವರೊಂದಿಗೆ ಗೊನ್ಸಾಲೋ ಕ್ರಿಸ್ತಶಕ 1592ರಲ್ಲಿ ಜಪಾನ್ಗೆ ತೆರಳಿದರು. ತಮ್ಮ ಸಭೆಯ ಹಿರಿಯರಿಗೆ ಆರಂಭದಲ್ಲಿ ಭಾಷಾಂತರಕಾರರಾಗಿದ್ದ ಗೊನ್ಸಾಲೋ ಅವರು ಮುಂದೆ ಜಪಾನ್ ದೇಶದ ವಿವಿಧೆಡೆ ತಮ್ಮ ಸಭೆಯ ಶಾಖೆಗಳನ್ನು ತೆರೆಯುವ ಮೇಲ್ವಿಚಾರಕರಾದರು. ಮಕಾವೋ ಮತ್ತು ಒಸಾಕಾಗಳಲ್ಲಿ ಹಲವಾರು ಕ್ರೈಸ್ತ ದೇವಾಲಯಗಳು, ಫ್ರಾನ್ಸಿಸ್ಕನ್ ಸಭೆಯ ಶಾಖೆಗಳು ಮತ್ತು ಕುಷ್ಠರೋಗಿಗಳ ಆಸ್ಪತ್ರೆಗಳನ್ನು ಗೊನ್ಸಾಲೋ ನಿರ್ಮಿಸಿದರು. ಆತ್ಮೀಯರೇ, ಕ್ರಿಸ್ತಶಕ 1587ರಲ್ಲಿ ಜಪಾನ್ ದೇಶದಲ್ಲಿ ಕ್ರೈಸ್ತ ಧರ್ಮವನ್ನು ನಾಶಪಡಿಸುವ ಪ್ರಕ್ರಿಯೆ ಆರಂಭವಾಗಿತ್ತು. 1597ರಲ್ಲಿ ಗೊನ್ಸಾಲೋ ಮತ್ತು ಇತರ 5 ಫ್ರಾನ್ಸಿಸ್ಕನ್ ಜೆಸ್ವಿಟ್ ಸಭೆಯವರು ಉಪದೇಶಕರು ಅಥವಾ ಭಾಷಾಂತಕರಾಗಿದ್ದ 17 ಜನ ಸಾಮಾನ್ಯರಿಗೆ ಹುತಾತ್ಮರಾಗುವ ಯೋಗ ಪ್ರಾಪ್ತವಾಯಿತು. ಫೆಬ್ರವರಿ 5, 1597ರಂದು ನಾಗಸಾಕಿ ಬಳಿಯ ಒಂದು ಗುಡ್ಡದ ಮೇಲೆ ಶಿಲುಬೆಯನ್ನು ನೆಡಲಾಯಿತು. ಶಿಲುಬೆಗಳಿಗೆ ಜಡಿದ ಕಟುಕರು ತಮ್ಮ ಈಟಿಗಳಿಂದ ಅವರನ್ನು ಇರಿಯುತ್ತಿದ್ದರೆ ದುಃಖದಿಂದ ನೋಡುತ್ತಿದ್ದ ಕ್ರೈಸ್ತರು ಯೇಸುವೆ ಮರಿಯೇ ಎಂದು ಗೋಳಾಡುತ್ತಿದ್ದರು. ಕಟುಕರು ಒಬ್ಬೊಬ್ಬರನ್ನೇ ಕೊಲ್ಲುತ್ತಾ ಬಂದರು. ಆತ್ಮೀಯರೇ, ಈ 26 ಕಥೋಲಿಕರನ್ನು 14 ಸೆಪ್ಟೆಂಬರ್ 1627ರಲ್ಲಿ ಜಗದ್ಗುರು 8ನೇ ಅರ್ಬನ್ ಪುನೀತರೆಂದು ಘೋಷಿಸಿದರು. ನಂತರ ಜಗದ್ಗುರು 9ನೇ ಪಯಸ್ರವರು 8ನೇ ಜೂನ್ 1862ರಲ್ಲಿ ಇವರೆಲ್ಲರನ್ನು ಸಂತರ ಪದವಿಗೆ ಏರಿಸಿದರು. ಸಂತ ಗೊನ್ಸಾಲೋ ಗಾರ್ಸಿಯಾ ಮತ್ತು ಸಂಗಡಿಗರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.